ಬೊಂಬಾಟ್ ಅಡುಗೆಗೆ ಸ್ವಾಗತ. ಫಿಶ್ ಫ್ರೈ ಅಂದರೆ ಇಷ್ಟ, ಆದರೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅಂತ ಅಂದ್ಕೊಂಡ್ರೆ ದಯವಿಟ್ಟು ತಿಳ್ಕೊಬೇಡಿ. ಈ ಥರ ಒಂದು ಸಿಂಪಲಾಗೆ ಸೂಪರ್ ಟೇಸ್ಟಿಯಾಗಿ ಒಂದು ಫಿಶ್ ಫ್ರೈ ಮಾಡಬಹುದಾ ಅಂತ ನಿಮ್ಗೆ ಅನಿಸ್ಬೇಕು. ಆ ಥರ ಒಂದು ಫಿಶ್ ಫ್ರೈ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಮಿಕ್ಸಿಂಗ್ ಬೌಲಲ್ಲಿ 2 ಟೀ ಸ್ಪೂನಷ್ಟು ಕಾರ್ನ್ಫ್ಲವರ್ ತೊಗೊಳ್ಳೋಣ. ಖಾರಕ್ಕೆ ಅನುಕೂಲವಾಗಿ 2 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ಇನ್ನೊಂದು ಅರ್ಧ ಟೀ ಸ್ಪೂನ್ವರೆಗೂ ಹಾಕೋಬೋದು. ಅರ್ಧ ಟೀ ಸ್ಪೂನ್ ಅರಿಶಿಣದ ಪುಡಿ, 1/4 ಟೀ ಸ್ಪೂನ್ ಜೀರಿಗೆ ಪುಡಿ, ಅರ್ಧ ಟೀ ಸ್ಪೂನಷ್ಟು ಧನಿಯದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಧ ಲಿಂಬೆಹಣ್ಣಿನ ರಸ. ಲಿಂಬೆಹಣ್ಣು ಇರಲಿಲ್ಲ ಅಂದರೆ ಸ್ವಲ್ಪ ವಿನೆಗರು ಹಾಕ್ಕೋಬೋದು, ಇಲ್ಲ ಅಂದರೆ ಹುಣಸೆ ಹಣ್ಣನ್ನ ಕಿವುಚ್ಕೊಂಡು ಹಾಕ್ಕೋಬೋದು. ಸ್ವಲ್ಪ ನೀರು ಹಾಕ್ಕೊಳ್ತಾನೆ, ತೀರಾ ಗಟ್ಟಿನೂ ಅಲ್ಲ ತೀರಾ ಸಣ್ಣಗೂ ಅಲ್ಲ, ಆ ಥರ ಒಂದು ಪೇಸ್ಟ್ ಥರ ಮಾಡ್ಕೊಳ್ಳೋಣ. ಇದನ್ನು ಫಿಶ್ ಫ್ರೈ ಮಾಡಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳೋದಂದರೆ ಇದೇನೆ, ಸ್ವಲ್ಪ ಹದ ಗಟ್ಟಿಯಾಗಿ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ, ಒಂದೇ ಸಲ ಜಾಸ್ತಿ ನೀರು ಹಾಕ್ಬಿಟ್ರೆ ಅದು ತಿಳಿಯಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಮೀನಿಗೆ ಈ ಥರ ಗೆರೆಗಳು ಹೇಳ್ಕೊಳ್ಳೋದನ್ನ ಮರಿಬಾರ್ದು. ಏನಕ್ಕಂದರೆ ಇಲ್ಲ ಅಂದರೆ ಮೀನು ಒಳಗಡೆಯಿಂದ ಸಪ್ಪೆ, ಆಚೆಯಿಂದ ಮಾತ್ರ ಸ್ವಲ್ಪ ಮಸಾಲ ಟೇಸ್ಟ್ ಬರುತ್ತೆ. ಸೊ ಗೆರೆಗಳನ್ನ ಚೆನ್ನಾಗಿ ಎಷ್ಟು ಹೇಳ್ಕೊತೀರ ಅಷ್ಟು ಒಳ್ಳೆಯದು. ಅದನ್ನು ಮೇಲಿಂದ ಈ ಥರ ಸವರ್ಬಿಟ್ಟು ಒಳಗಡೆ ಭಾಗಕ್ಕೂ ಸ್ವಲ್ಪ ಸವರ್ಕೋಬೇಕಾಗುತ್ತೆ. ಈ ಥರ ಚೆನ್ನಾಗಿ ಮಸಾಲ ಸವರಿ ಅವ್ರಿಗೆ ಅರ್ಧ ಗಂಟೆ ಸೈಡಲ್ಲಿ ಅವ್ರ ಪಾಡಿಗೆ ಬಿಟ್ಬಿಡಬೇಕು. ಇವಾಗ ಒಂದು ಅರ್ಧ ಕಪ್ಪಷ್ಟು ಸೂಜಿ ರವೆ ಇಲ್ಲ ಬಾಂಬೆ ರವೆ ಅಂತಾರಲ್ಲ, ಅದನ್ನು ಒಂದು ಪ್ಲೇಟಲ್ಲಿ ತೊಗೊಳ್ಳೋಣ. ಇವಾಗ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದು, ಏನಿಲ್ಲ 1 ಇಲ್ಲ 1.5 ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ. ಕಡಲೆ ಹಿಟ್ಟು ಹಾಕೋದ್ರಿಂದ ಈ ಮಸಾಲದು ಕೋಟಿಂಗ್ ಇದೆಯಲ್ಲ ಅದು ಬಿಟ್ಕೊಡೋಲ್ಲ, ಚೆನ್ನಾಗಿ ಇಟ್ಕೊಳ್ಳುತ್ತೆ ಫಿಶ್ಗೆ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅರ್ಧ ಗಂಟೆ ಮ್ಯಾರಿನೇಟ್ ಆಗಕ್ಕೆ ಬಿಟ್ಟಿದ್ವಲ್ಲ ಮೀನನ್ನ, ಅವ್ರನ್ನ ಕರ್ಕೊಂಬರೋಣ. ಅವ್ರನ್ನ ಕರ್ಕೊಂಬಂದು ಈ ಥರ ಒತ್ತಿ ಎಲ್ಲೆಲ್ಲಿ ಸಿಗಾಕೊಳ್ಳಲ್ವರವೆ ಅಲ್ಲಿ ಸ್ವಲ್ಪ ಮೇಲಿಂದ ಈ ಥರ ಉದುರಿಸಿ ಚೆನ್ನಾಗಿ ಕೋಟ್ ಮಾಡ್ಕೊಳ್ಳೋಣ. ಇವಾಗ ಒಂದು ಪ್ಯಾನಲ್ಲಿ ಕೊಬ್ಬರಿ ಎಣ್ಣೆ ಇಷ್ಟ ಆದರೆ ಕೊಬ್ಬರಿ ಎಣ್ಣೆ, ಇಲ್ಲ ಅಂದರೆ ಯಾವುದೇ ಆಯಿಲ್ ನೀವು ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ಕೊತೀರಲ್ಲ ಅದನ್ನು ಒಂದು 3ರಿಂದ 4 ಟೀ ಸ್ಪೂನ್ ಒಂದು ತವಲ್ಲಿ ಹಾಕ್ಕೊಳ್ಳೋಣ. ಆಮೇಲೆ ಒಂದು ಸಲ ಈ ಥರ ಆಡಿಸ್ಕೊಂಬಿಡೋಣ. ಆಡಿಸ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಮ್ಯಾರಿನೇಟ್ ಆಗಿರೋ ಫಿಶ್ನ ತೊಗೊಂಬಂದು ಇದಕ್ಕೆ ಹಾಕೋಣ. ಜೋರಾಗಿ ಹಾಕಿದ್ರೆ ಎಲ್ಲಿ ಮೀನಿಗೆ ನೋವಾಗುತ್ತೋ ಅಂತ ಆ ಥರ ನಿಧಾನಕ್ಕೆ ಒಂದೊಂದೇ ಪ್ರೀತಿಯಿಂದ ಹಾಕ್ಕೊಳ್ಳೋಣ. ಆಮೇಲೆ ಇನ್ನೇನು 4-5 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಇವರಿಬ್ಬರನ್ನ ಚೆನ್ನಾಗಿ ದಬಾಕೋಣ. ಪ್ರೀತಿಯಿಂದ ತಿರ್ವಾಕೋಣ. ನೋಡೋಕ್ಕೆ ಸ್ವಲ್ಪ ದಬಾಕ್ದಂಗೆ ಆಯಿತು, ಬಟ್ ಆದಷ್ಟು ಕೇರ್ಫುಲ್ಲಾಗಿ ತಿರುಗಿಸ್ಕೊಳ್ಳಿ. ಏನಂದರೆ ಮಸಾಲ ಬಿಟ್ಕೋಬಾರ್ದು ಅಂತ ಅಷ್ಟೇ. ಇನ್ನೊಂದು ಸೈಡು ಕ್ರಿಸ್ಪಿಯಾಗಿ ಫ್ರೈ ಆಗಿಬಿಟ್ಟು 4-5 ನಿಮಿಷ ಆದಮೇಲಂತೂ ಸ್ವಲ್ಪ ಫಿಶ್ ಕರಿ, ಸ್ವಲ್ಪ ರೈಸು, ಸ್ವಲ್ಪ ಫಿಶ್ ಫ್ರೈ, ಬೇರೆ ಏನ್ರಿ ಬೇಕು ಲೈಫಲ್ಲಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಖಂಡಿತವಾಗ್ಲೂ ಮರಿಬೇಡಿ. Until next time, Phomfret signing off. See you in another great video. Bye bye.